ಪರಮೇಶ್ವರಿ, ಆದಷ್ಟು ಬೇಗನೆ ಈ ನನ್ನ ಮಾಂಗಲ್ಯ ಸೂತ್ರ ಗಟ್ಟಿಯಾಗಿರಲಿ ಎಂದು ಸದಾ ನನಗೆ ಆಶೀರ್ವಾದ ಮಾಡು ತಾಯಿ. ಆಶೀರ್ವಾದ ಮಾಡು ನನಗೆ. ಶ್ರೀದೇವಿ, ಇಂದು ಯಾವುದೇ ಸಂದರ್ಭದಲ್ಲಿ ತೊಡಗಿಕೊಂಡಿರೋಂತ ಕಾಣ್ತದೆ. ಹೌದು ಬನ್ನಿ ಸ್ವಾಮಿ. ಏನ್ರಿ ಇಂದು ವರಮಹಾಲಕ್ಷ್ಮಿ ಹಬ್ಬ ಅಲ್ಲವೇನ್ರಿ? ಅದಕ್ಕೆಂದೇ ಈ ನನ್ನ ತಾಳೆಯ ಭಾಗ್ಯ ಮುತ್ತೈದೆತನ ಗಟ್ಟಿಯಾಗಿರ್ಲಿ ಎಂದು ಸದಾ ಎಲ್ಲ ಹೆಣ್ಣು ಮಕ್ಕಳು ವರ್ಷಕ್ಕೊಮ್ಮೆ ತಾಯಿಯನ್ನು ಪೂಜೆ ಮಾಡಿ ಸುಮಂಗಲಿಯರು ದೇವಿಗೆ ಉಡಿ ತುಂಬಿ ಈ ಮಾಂಗಲ್ಯ ಸೂತ್ರ ಗಟ್ಟಿಯಾಗಿರ್ಲಿ ಎಂದು ಸದಾ ಕೈ ಮುಗಿದು ಬೇಡಿಕೋತಾ ಇದ್ದೇನೆ ನಾನು. ಅಷ್ಟೇ ಅಲ್ಲ ರೀ, ಯಾವ ಕಾಲಕ್ಕೂ ನನ್ನ ಮುತ್ತೈದೆತನ ಗಟ್ಟಿಯಾಗಿರ್ಲಿ ಎಂದು ಸದಾ ಆ ದೇವಿಯಲ್ಲಿ ಆಶೀರ್ವದಿಸಿ ಎಂದು ನಾನ್ ನಿಮ್ಮಲ್ಲಿ ಕಾಲಿಗೆ ಪಾದಕ್ಕೆ ಬೀಳುತ್ತೇನೆ. ಏನ್ರಿ, ಆದಷ್ಟು ಬೇಗನೆ ಆಶೀರ್ವಾದ ಮಾಡಿ ನೀವು ನನಗೆ. ಶ್ರೀದೇವಿ, ಶ್ರೀದೇವಿ, ನಿತ್ಯ ಮುತ್ತೈದೆಯಾಗಿ ಬಾಳಲೆಂದು ಹಾರೈಸುತ್ತೀನಿ. ಇದೇ ನನ್ನ ಬಲವಾದ ಆಶೀರ್ವಾದ. ಸ್ವಾಮಿ, ಸ್ವಾಮಿ, ಏಕೋ ಏನೋ ಇದಕ್ಕಿದ್ದ ದೀಪ ಶಾಂತವಾಗಿ ಹೋಯ್ತು ರೀ. ಈ ದೀಪ ಶಾಂತವಾಗಿದೆ ಅಂದ್ರೆ ಏಕೋ ಏನು ನನಗೆ ತುಂಬಾ ಭಯ ಆಗ್ತಾ ಇದೆ ಸ್ವಾಮಿ, ತುಂಬಾ ಭಯ ಆಗ್ತಾ ಇದೆ ನನಗೆ. ಏ ಹುಚ್ಚಿ, ಇಷ್ಟಕ್ಕೆ ಭಯ ಪಡ್ತೀಯ? ಗರುಡು ಗಂಬದಷ್ಟು ಗಟ್ಟಿಯಾಗಿರುವ ಈ ಆಲೋಚವನ್ನು ಬೆಟ್ಟ ಬಿಡು, ತಿಳಿತಾ? ಇಲ್ಲ ಸ್ವಾಮಿ, ಇಲ್ಲ. ಯಾಕೆಂದ್ರೆ ಇದು ದೀಪ ಶಾಂತವಾಗಿದೆ ಎಂದರೆ ಇದು ಏನೋ ಅಪಶಕನವೆಂದು ನನಗೆ ಕಾದಿದೆ ಸ್ವಾಮಿ, ಅಪಶಕನವೆಂದು ಕಾದಿದೆ. ಯಾಕೆಂದರೆ ಈ ನನ್ನ ಮಾಂಗಲ್ಯ ಗಟ್ಟಿಯಾಗಿರ್ಲಿ ಎಂದು ಸದಾ ಈ ದೇವಿಯಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೆ. ಆದ್ರೆ ಇದಕ್ಕಿದ್ದ ಈ ದೀಪವು ಶಾಂತವಾಗಿದೆ ಅಂದ್ರೆ ಏನು ಆಪತ್ತು ಕಾದಿದೆ ಸ್ವಾಮಿ, ಏನು ಆಪತ್ತು ಕಾದಿದೆ ನನಗೆ. ಹಾಗೆಲ್ಲ ನುಡಿಯೋದಿರು ಶ್ರೀದೇವಿ, ಹಾಗೆಲ್ಲ ನುಡಿಯೋದಿರು. ಈ ಸುಂದರ ಸೃಷ್ಟಿ ಎಣ್ಣೆ ತನ್ನ ಹಂಗಿರಿಗಿಂದ ಬೆಳಗುತ್ತಿರುವ ಆ ಸೂರ್ಯನಿಗೆ ಗ್ರಹಣ ತಪ್ಪಿಲ್ಲವೆಂದಾಗ ಇನ್ನು ನಮ್ಮಂತ ನರಮಾನವರಿಗೆ ಬಿಡುವುದು ಉಂಟೆ? ಸ್ವಾಮಿ, ಗಂಡಸರ ಮನಸ್ಸು ತುಂಬಾ ಗಟ್ಟಿಯಾಗಿ ಇರ್ತಾ ಇದೆ ನಿಜ. ಆದ್ರೆ ಹೆಣ್ಣು ಮಕ್ಕಳ ಮನಸ್ಸು ಹಾಗಲ್ಲ ರೀ, ಹಾಗಲ್ಲ. ಮನೆಯಲ್ಲಿ ಏನಾದ್ರೂ ಒಂದೀಟ ಅಪಶಕನವಾದ್ರೆ ಹೆಣ್ಣಿಗೆ ಅದನ್ನು ತಡೆದುಕೊಳ್ಳುವ ಶಕ್ತಿನೇ ಇರುವುದಿಲ್ಲ ಅವಳಿಗೆ. ಯಾಕಂದ್ರೆ ಇಂದು ಮನೆಯಲ್ಲಿ ಹಚ್ಚಿದ ದೀಪ ಶಾಂತವಾಗಿದೆ ಅಂದ್ರೆ ಏನೋ ಕಾದಿದೆ ಅಂತ. ಶ್ರೀದೇವಿ, ಭಯ ಎಂಬುದು ಭೂತದ ಬವಣೆಯನ್ನು ಬಿಟ್ಟು ಪ್ರೇಮ ಎಂಬ ನನ್ನ ಬಾಹುಬಂಧನದಲ್ಲಿ ಬಿಗಿಯಾಗಿ ತಬ್ಬಿಕೊಳ್ಳುಬಾರೆ ನನ್ನ ಬಾಳಿನ ಭಾಗ್ಯದ ಬಂಗಾರಿ. ಏನ್ರಿ ಇದು ಈ ನಿಮ್ಮ ಮಾತಿನ ಒಗಟು ಅಂತ? ಗಾನ ಎಂಬ ಸರ ಸೋಸಿ ಭಯ ಎಂಬುದು ಬಡಿದೋಡಿಸುಬಾರೆ ನನ್ನ ಶ್ರೀಮತಿ. ಚೀ ಹೋಗಿಯಪ್ಪ, ಯಾವಾಗಲೂ ನಿಮಗೆ ಇದೇ ಹುಡುಗಾಟಿಕೆ ಅಂತ. ಶ್ರೀದೇವಿ, ಬಾಂಡಿನಲ್ಲಿ ಭಾಸ್ಕರ ಉದಯಿಸಿ ಬಂದಾಗ ನಿನ್ನ ಬಾಯಿಂದ ಒಂದು ಇಂಪಾದ ಗೀತೆ ಕೇಳಬೇಕೆಂಬುವ ನನ್ನ ಬಹುದಿನದ ಬಯಕೆ. ಆಯ್ತು ಮಹಾರಾಜರೇ, ಈಗಲೇ ನಿಮ್ಗೋಸ್ಕರ ಹಾಡುವೆ ನಾನು. ಆಯ್ತೇನ್ರಿ? ಜೊತೆಯಾಗಿ ಹಿತವಾಗಿ ಸರಿ ನಡೆವ ಸರಿ ನುಡಿವ, ಜೊತೆಯಾಗಿ ಹಿತವಾಗಿ ಸರಿ ನಡೆವ ಸರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರ ನಾನೆಂದಿಗೋ.
ಎದುರಲ್ಲಿ ಒಲವಿದ್ದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದು ನುಡಿವ ನೀನೇ ನನ್ನ ಪ್ರಾಣ ನೀನೇ ನನ್ನ ಪ್ರಾಣ ಬಿಡಲಾರೆ ನಾನೆಂದಿಗೂ ಸ್ವಾಮಿ, ಈಗಲಾದ್ರೂ ನಿಮ್ಮ ಬೈಕಿಗೆ ಕಡಿವಾಣ ಹಾಕ್ತಾ ಇದ್ದಾರೆ ತಾನೇ? ಸಿರಿದೇವಿ ಸಿರಿದೇವಿ ಬಾಣವನ ಮನಸ್ಸಿನ ಆಸೆಗೆ ಇದೇ ಇಲ್ಲ. ಹಾ ಸಿರಿದೇವಿ, ಅದೆಲ್ಲ ಹೋಗಲಿ, ಸಹೋದರ ಸತ್ಯರಾಜನು ಮಣಿಗೆ ಬಂದಿಲ್ಲವೇ? ಇಲ್ಲ ಸ್ವಾಮಿ, ಪಕ್ಕದ ಊರಿನಲ್ಲಿ ಏನೋ ಕೆಲಸವಿದೆ ಎಂದು ಅಲ್ಲಿಗೆ ಹೋಗಿ ಬರ್ತಾ ಇದ್ದೇನೆ ಅಂತ ಹೇಳಿ ಹೋಗಿದ್ದಾನೆ ನನ್ನ ಗೊತ್ತಿನಂತಮ್ಮ ಇದುನಾ. ಹಾ ಸಿರಿದೇವಿ, ಹಾಗಾದ್ರೆ ನೀನು ಒಳಗಡೆ ಹೋಗಿ ಅಡಿಗೆ ಸಿದ್ಧ ಮಾಡು, ನಾನು ಹೊಲಕ್ಕೆ ಹೋಗಲು ರೆಡಿಯಾಗುತ್ತೇನೆ. ಆಯ್ತು ಸ್ವಾಮಿ. ಸಿರಿದೇವಿ, ನೀನು ನನ್ನ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ. ಇದು ಯಾವ ಜನ್ಮದ ಪುಣ್ಯದ ಫಲವಿಂದ ನನ್ನ ಸಂಸಾರ ಸ್ತಂಭವಾಗಿರುವೆ. ನಿನ್ನನ್ನು ಪಡೆದ ನಾನೇ ಮಹಾಪುಣ್ಯವಂತನು. ಅಪ್ಪ, ನಾನು ಯಾವ ತಪ್ಪು ಮಾಡಿದೆನೆಂದು ತಿಳಿದು ಈ ಪ್ರಪಂಚಕ್ಕೆ ನನ್ನನ್ನು ಒಪ್ಪಿಸಿ ನೀವು ಪರಲೋಕಕ್ಕೆ ಪ್ರಯಾಣ ಬೆಳೆಸಿರುವಿರಿ. ಹೇಳಮ್ಮ, ಹೇಳು. ಇಂದು ಯಾಕೋ ನನ್ನ ಮೈಂಡೇ ಸರಿ ಇಲ್ಲ. ಇದನ್ನೆಲ್ಲ ಸರಿಪಡಿಸಿಕೊಳ್ಳಬೇಕಾದ್ರೆ ಈ ವಿಸ್ಕಿ ನನ್ನ ಶರೀರದಲ್ಲಿ ಪ್ರವೇಶಿಸಿದಾಗಲೇ ಶಾಂತವಾಗುತ್ತದೆ ನನ್ನ ಮನಸ್ಸು. ಈ ವಿಸ್ಕಿ ಎಷ್ಟೇ ಸೇವಿಸಿದ್ರು ಆ ಶತ್ರುಗಳ ಭಾವಚಿತ್ರವೇ ಕದಡಿ ಕಾಡುತ್ತದೆ ನನ್ನ ಹೃದಯದಲ್ಲಿ. ಲೇ ಸಕ್ಕಿಲ ಸೂಳೆ ಮಕ್ಕಳೇ, ನಿಮ್ಮ ಶರೀರವನ್ನು ಶವದಂತೆ ಸೀಳೆ ಸೊಳ್ಳೆಯಂತೆ ಹೊಸಕು ಹಾಕುವೆ. ಕುಡಿಯೋದೇ ನಂದಿದ್ದೇಸೆ, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಕೇಸು. ಕುಡಿಯೋದೇ ನಂದಿದ್ದೇಸೆ, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಕೇಸು. ಹುಡುಗರಿಗೆಲ್ಲ ನಾಯಕ, ಹಿರಿಯರಿಗೆಲ್ಲ ಪಾಲಕ. ಹುಡುಗರಿಗೆಲ್ಲ ನಾಯಕ, ಹಿರಿಯರಿಗೆಲ್ಲ ಸೇವಕ. ಹೊಡೆಯೋದೇ ನನ್ನ ಬಿಸ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಹೊಡೆಯೋದೇ ನನ್ನ ಬಿಸ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್.